ಎಲ್ಲರಿಗೂ ನಮಸ್ಕಾರ. ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಸೂಜಿಗೆ ದಾರ ಹಾಕೋದು ಹೇಗೆ ಈಸಿಯಾಗಿ ಅಂತ ಹೇಳಿಬಿಟ್ಟು ನಾನು ಒಂದು 3 ಟ್ರಿಕ್ಸನ್ನು ನಿಮ್ಗೆ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನೀವು ನೋಡಿರಬಹುದು ತುಂಬ ಜನ ಸೂಜಿಗೆ ದಾರ ಹಾಕಲಿಕ್ಕೆ ತುಂಬ ಕಷ್ಟಪಡ್ತಿರ್ತಾರೆ, ತುಂಬ ಸ್ಟ್ರಗಲ್ ಮಾಡ್ತಿರ್ತಾರೆ. ಕೆಲವರು ಏಜ್ ಆಗಿರುವಂಥರು ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆಲ್ಲ ಹೇಳ್ತಾರೆ ಸ್ವಲ್ಪ ಹಾಕ್ಕೊಡಿ ಅಂತ ಹೇಳಿಬಿಟ್ಟು. ಕೆಲವ್ರಿಗೆ ಹಾಕ್ಲಿಕ್ಕೆ ಆಗೋದೇ ಇಲ್ಲ, ಹಾಗಾಗಿ ಅವರು ಅಂಥ ಕೆಲಸನ ಏನೋ ಚಿಕ್ಕ ಪುಟ್ಟದಿದ್ರೂ ಕೂಡ ಟೈಲರ್ ಶಾಪ್ಗೆ ತೊಗೊಂಡು ಹೋಗ್ತಿರ್ತಾರೆ. ನೀವು ನೋಡ್ತಿರ್ಬೋದು, ಆಗೋದಿಲ್ಲ. ಆದರೆ ನಾನು ಇವತ್ತು ಹೇಳುವಂತಹ ಟ್ರಿಕ್ಸು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ವಿಡಿಯೋ ನೋಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವಾಗ 1ನೇ ಸ್ಟೆಪ್ ಏನು ಅಂತ ನೋಡೋಣ. ಏನಿಲ್ಲ, ನಮ್ಮ ಕೈಯಲ್ಲಿ ಈ ಥರ ಥ್ರೆಡ್ನ ಹಿಡ್ಕೊಂಬಿಟ್ಟು ಈ ಥರ ನೀಡಲ್ಸ್ ಇಟ್ಕೊಂಡು ಈ ಥರ ಉಜ್ಜಬೇಕಷ್ಟೇ, ಇನ್ನೇನಿಲ್ಲ. ನೋಡಿ ನಾನು ಉಜ್ತಿದ್ದೀನಿ, ಮೇಲ್ಗಡೆ ಬಂತು. ಇವಾಗ ಅದನ್ನು ನಿಧಾನವಾಗಿ ಎತ್ಬಿಟ್ಟು ಈ ಥರ ಎಳಿಬೇಕಾಗುತ್ತೆ. ಅಷ್ಟೇ ಈಸಿಯಾಗಿ ಹಾಕ್ಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಕ್ಬೋದು ಅಂತ ಹೇಳಿಬಿಟ್ಟು. ಈ ಥರ ಎಳೆದ್ಬಿಟ್ಟು ನಾವು ಅದನ್ನು ಹಾಕ್ಕೊಬೋದು ಅಷ್ಟೇ, ತುಂಬ ಈಸಿಯಾಗಿ. ನೋಡಿ ನಾನು ಇನ್ನೊಂದು ಸರಿನೂ ತೋರಿಸ್ತಾ ಇದ್ದೀನಿ ನಿಮಗೆ. ಇದರಲ್ಲೇನೋ ಅಷ್ಟು ಕಷ್ಟ ಅಂತ ನನಗನ್ಸಲ್ಲ. ಈ ಥರ ಕೈಯಲ್ಲಿ ಇಟ್ಕೊಳ್ಳೋದು, ಉಜ್ಜೋದು, ಅದು ಆ ಥರ ಮೇಲೆ ಬರುತ್ತೆ. ನೋಡ್ತಾ ಇರ್ಬೋದು ನೀವು. ಅದನ್ನು ನಿಧಾನವಾಗಿ ಎಳೆಯೋದು ಅಷ್ಟೇ, ಆಯಿತಾ? ಇದು ನಿಮಗೆ ಈಸಿ ಇದೆ ಅಂದ್ಕೊತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ಹೇಳ್ತೀನಿ ಬನ್ನಿ. ನೋಡಿ ಈ ಥರ ಯಾವುದಾದ್ರೂ ಒಂದು ಬ್ರಷ್ನ ಇದನ್ನು ತೊಗೊಂಡ್ಬಿಟ್ಟು ಕಿತ್ತು ಅದನ್ನು ಈಸಿಯಾಗಿ ಹಾಕ್ಬೋದಲ್ವ, ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಹಾಗಾಗಿ ಈಸಿಯಾಗಿ ಹಾಕ್ಬೋದು. ಹಾಕಿಬಿಟ್ಟು ಅದರೊಳಗಡೆ ಥ್ರೆಡ್ ಹಾಕಿಬಿಟ್ಟು ಎಳೆದ್ರೆ ಆಯಿತು. ಆಗ ಸೂಜಿಗೆ ದಾರ ಹಾಕ್ಬೋದು ಈಸಿಯಾಗಿ. ಹಾಗೆ ನೀವು ಬ್ರಷ್ಷಿಂದೇ ತೊಗೋಬೇಕಂತ ಏನಿಲ್ಲ. ಇದು ಕಾಯಿದು ತೆಂಗಿನಕಾಯಿ ಏನಿರುತ್ತೋ ಅದ್ರ ನಾರಿರುತ್ತೆ ಗೊತ್ತಾ, ಅದರಿಂದನೂ ಕೂಡ ಈ ಥರ ಹಾಕ್ಬೋದು. ಆದರೆ ಯಾವುದಾದ್ರೂ ಸ್ವಲ್ಪ ಗಟ್ಟಿದು ತೊಗೊಂಡು ಆ ಸೂಜಿ ಒಳಗಡೆ ತೂರುತ್ತಲ್ಲ ಅಂಥದ್ದು ತೊಗೊಂಡು ಆ ಥರ ಹಾಕಬೇಕು, ಬೆಂಡ್ ಹಾಕಬೇಕು, ಆ ಥರದ್ದು ತೊಗೊಂಡು ಹಾಕ್ಬೋದು ಈಸಿಯಾಗಿ. ಬನ್ನಿ 3ನೇ ಸ್ಟೆಪ್ ಏನು ಅಂತ ನೋಡೋಣ. ಏನಿಲ್ಲ, ಈ ಥರ ನೀವು ಟೂತ್ ಬ್ರಷ್ನ ತೊಗೋಬೇಕಾಗುತ್ತೆ. ಹಾಗೆ ಥ್ರೆಡ್ನ ಈ ಥರ ಹಾಕ್ಕೋಬೇಕಾಗುತ್ತೆ ಅದ್ರ ಮೇಲೆ. ಹಾಗೆ ನಿಡಲ್ಸ್ನ ಅಥವಾ ಸೂಜಿನ ಗಟ್ಟಿಯಾಗಿ ಪ್ರೆಸ್ ಮಾಡಬೇಕು. ಆಗ ಸೂಜಿ ಹೋಲಿಂದ ಈ ಥರ ದಾರ ಬರುತ್ತೆ. ಇದನ್ನು ನೀವು ಕಡ್ಡಿ ಅಥವಾ ಸೂಜಿ ಅಥವಾ ಪಿನ್ನಿಂದ ಈ ಥರ ಎಳಿಬೇಕಾಗುತ್ತೆ. ನೋಡಿ ನಾನು ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ ನಿಮಗೆ. ಏನಿಲ್ಲ, ಈ ಥರ ಪ್ರೆಸ್ ಮಾಡಿದಾಗ ಹೊರಗಡೆ ಬಂತು ನೋಡಿ. ನಾನು ಸೂಜಿಯಿಂದ ಎಳಿತಾ ಇದ್ದೀನಿ. ಇಷ್ಟೇ, ತುಂಬ ಈಸಿಯಾಗಿ ಹಾಕ್ಬೋದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ನಿಮಗೆ ಈಸಿ ಆಯಿತಾ ಏನು ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕಂಟಿನ್ಯೂಸ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಾನು ಇದೇ ಥರ ಯೂಸ್ಫುಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೀನಿ. ಎಲ್ಲೂ ಸ್ಕಿಪ್ ಮಾಡ್ದೇ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.